ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನನ್ನ ಈ ವಿಡಿಯೋ ಏನಾಗಿರುತ್ತೆ ಅಂತಂದ್ರೆ, ಒಂದು 2-3 ದಿನದ ಜಾಸ್ತಿನೇ ಆಗಿದೆ. ವಿಡಿಯೋಗಳನ್ನ ನಾನು ಒಂದ್ ಸ್ವಲ್ಪ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ಆ ವಿಡಿಯೋನೇ ಜಾಯಿನ್ ಮಾಡಿ ನಾನು ಒಂದು ಲೆಂತಿ ವಿಡಿಯೋನ ಮಾಡಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ಮೈಸೂರು ತುಂಬಾ ರೋಡ್ ಆಗಿತಾನೆ ಇದಾರೆ. ರೋಡ್ ಮಾತ್ರ ಹಾಳಾಗ್ತಿದೆ ಅಂತಾನೆ ಹೇಳ್ಬೋದು. ಆದ್ರೆ ಪೈಪ್ ಲೈನ್ಸ್ ಎಲ್ಲ ಹಾಕ್ತಾ ಇದಾರೆ, ಮಾಡ್ಲೇಬೇಕು, ಏನು ಮಾಡಕ್ಕಾಗಲ್ಲ. ನಮ್ ಮನೆ ಮುಂದೆನೂ ಕೂಡ ತುಂಬಾನೇ ಹಾಳಾಗ್ಬಿಟ್ಟಿದೆ ಎಲ್ಲ. ಇನ್ನ ಕೆಲ್ಸ ಮಾಡ್ತಾನೆ ಇದಾರೆ. ಇವಾಗ ನಾವು ಬಂದಿರೋದು ಆಯಿಲ್ ತಗೊಳ್ಳೋಣ ಅಂತ ಬಂದಿದೀವಿ. ನಮ್ಮ ಮನೆಯವ್ರು, ನಾವ್ ಯಾವಾಗ್ಲೂ ಸನ್ ಪ್ಯೂರೇ ಯೂಸ್ ಮಾಡ್ತಿದ್ವಿ. ಈ ಸರಿಯಿಂದ ನಮ್ಮ ಮನೆಯವರು ಇಲ್ಲ, ಬೇಡ ಸನ್ ಪ್ಯೂರ್ ಬೇಡ, ನಾವು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡೋಣ ಅಂದ್ಬಿಟ್ಟು ತಗೊಳ್ಳೋಣ ಇಲ್ಲೇ ಮಿಲ್ಲಲ್ಲಿ ಅಂದ್ಬಿಟ್ಟು ನಾವು ಆಳ್ವಾಸ್ ಮಿಲ್ ಓಪನ್ ಆಗಿದೆ ಇಲ್ಲೇನೆ, ಆಯಿಲ್ ಮಿಲ್, ಅಲ್ಲಿಗೆ ಬಂದಿದೀವಿ. 300 ರುಪೀಸ್ ಹೇಳ್ತಾರೆ ಲೀಟರ್. 280 ಹಾಕೊಟ್ರು. 280 ಹಾಕೊಟ್ಟಿದ್ರಿಂದ ನಾವು ಒಂದು 5 ಲೀಟರ್ಸ್ ನ ತಗೊಂಡ್ಬಂದ್ವಿ. ಅಲ್ಲೇ ಮಾಡ್ತಾ ಇದ್ರು, ಅದನ್ನ ಕೂಡ ನಾನು ವಿಡಿಯೋಸ್ ನ ಕ್ಯಾಪ್ಚರ್ ಮಾಡ್ಕೊಂಡೆ ಒಂದ್ ಸ್ವಲ್ಪ. ಇಲ್ಲಿ ಎಲ್ಲಾ ತರ ಎಣ್ಣೆ ಸಿಗುತ್ತೆ. ಸೂರ್ಯಕಾಂತಿ ಎಣ್ಣೆ ಇರ್ಬೋದು, ಈಗ ಕೋಕೋನಟ್ ಆಯಿಲ್ ಇರ್ಬೋದು, ಹುಚ್ಚೆಳ್ಳೆ ಎಣ್ಣೆ ಅಂತಾರಲ್ಲ ಅದು ಕೂಡ, ಈಗ ಗ್ರೌಂಡ್ ನಟ್ ಆಯಿಲ್ ಎಲ್ಲ ಕೂಡ ಸಿಗುತ್ತೆ. ನೀವ್ ಯಾವ್ದೇ ಬೇಕಿದ್ರು ಕೂಡ ತಗೊಬಹುದು. ಮತ್ತೆ ಆರ್ಗ್ಯಾನಿಕ್ ಪೌಡರ್ ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಸಿಗುತ್ತೆ ಇಲ್ಲಿ. ಜೋಳದ ಹಿಟ್ಟಿರ್ಬೋದು, ಇವಾಗ ಹಳದಿ ಪುಡಿ, ಮತ್ತೆ ಖಾರದ ಪುಡಿ, ಪ್ರತಿಯೊಂದು ಕೂಡ ಸಿಗುತ್ತೆ. ನಾನ್ ಕೂಡ ಒಂದ್ ಪ್ಯಾಕೆಟ್ ಫಸ್ಟ್ ಟೈಮ್ ನಾನು ಕೂಡ ಜೋಳದ ಹಿಟ್ಟು ತಗೊಂಡಿದ್ದೀನಿ. ನಾನು ಯಾವಾಗ್ಲೂ ಮಾಡಿಲ್ಲ. ನನ್ನ ತಂಗಿ ಮಾಡ್ತಾಳೆ, ಚೆನ್ನಾಗ್ ಬರುತ್ತೆ ಕಣೆ ಅಂತ ಹೇಳ್ತಾಳೆ. ಟ್ರೈ ಮಾಡೋಣ ಅಂತ ತಗೊಂಡಿದೀನಿ, ಇನ್ನ ಮಾಡಿಲ್ಲ, ಮಾಡ್ಬೇಕು. ನಾವು ಕೂಡ 5 ಲೀಟರ್ ತಗೊಂಡ್ವಿ ಆಯಿಲ್. ನಾನು ಸ್ಟೀಲ್ದು ಬರ್ತಾನೆ ಇಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ನಾನು ಇಲ್ಲಿ ಪ್ಲಾಸ್ಟಿಕ್ ಅಲ್ಲೇ ಹಾಕೊಟ್ಟಿದ್ರು. ಅದಾದ್ಮೇಲೆ ಹೋಗಿ ನಾನು ಕ್ಯಾನ್ ನ ತಗೊಂಬಂದೆ 5 ಲೀಟರ್ಸ್ದು. ಅದಕ್ಕೇನೆ ಹಾಕೊಂಡು ಇಟ್ಕೊಂಡಿದೀವಿ. ನನಗೆ ಒಂದು ಆಯಿಲ್ ಕ್ಯಾನ್ ಕೂಡ ಬೇಕಿತ್ತು, ಕೇಳ್ದೆ. ಆದ್ರೆ 450 ಹೇಳಿದ್ರು ಅಂತ. ಬೇಡ, ಆನ್ಲೈನ್ ಕೂಡ ಕಮ್ಮಿ ಆಗುತ್ತೆ ಅಂತಂದ್ರೆ, ಇಲ್ಲ ನಮ್ಮ ಮನೆಯವರು ಪಾತ್ರೆ ಅಂಗಡಿಲೇ ಹೋಗಿ ತಗೊಂಬರೋಣ ಅಂದ್ಬಿಟ್ಟು ಅದನ್ನ ಕೂಡ ಕೊಡ್ಸಿದ್ರು. ನೋಡ್ತಾ ಇರ್ಬೋದು ನೀವು, ಇವಾಗ ಆರ್ಗ್ಯಾನಿಕ್ ಪೌಡರ್ಸ್ ಗಳೆಲ್ಲ ಸಿಗುತ್ತೆ. ಅದಾದ್ಮೇಲೆ ಪಕ್ಕದಲ್ಲೇ ಫೋಟೋ ಸ್ಟುಡಿಯೋ ಇತ್ತು. ಪಾಪುಗೆ ಫೋಟೋಸ್ ಬೇಕು ಅಂತ ಹೇಳಿದ್ರು ಸ್ಕೂಲಲ್ಲಿ. ಫ್ಯಾಮಿಲಿ ಫೋಟೋ ಮತ್ತೆ ಅವನ್ ಕೂಡ ಸಿಂಗಲ್ ಫೋಟೋ ಬೇಕು ಅಂತ ಹೇಳಿದ್ರು. ಸಿಂಗಲ್ ಫೋಟೋ ತೆಗ್ಸಿದ್ವಿ. ಫ್ಯಾಮಿಲಿ ಫೋಟೋನ ಒಂದು ಪ್ರಿಂಟ್ ತಗೊಂಡ್ಬಿಟ್ಟು ಕೊಡ್ಬೇಕಿತ್ತು, ಅದನ್ನ ಕೂಡ ತಗೊಟ್ವಿ. ಅದಾದ್ಮೇಲೆ ನೆಕ್ಸ್ಟ್ ಡೇ ನಾವು ಇಲ್ಲಿ ಚಂದನ್ ಗಾರ್ಮೆಂಟ್ಸ್ ಅಂತ ಇದೆ, ನನ್ನ ಮಗಳಿಗೆ ಯೂನಿಫಾರ್ಮ್ ನ ಕೊಡಿಸ್ಬೇಕಿತ್ತು. ಅವಳಿಗೆ ಒಂದ್ ಜೊತೆನೆ ತಗೊಂಡ್ಬಿಟ್ಟಿದೀನಿ ನಾನು. ಫಸ್ಟ್ ಟೈಮ್ ತಗೊಂಡ್ಬೇಕಾದ್ರೆ ನನಗೆ ಗೊತ್ತಾಗಿಲ್ಲ. ಬಬ್ಲುಗೆ 2 ತಗೊಂಡಿದೀವಿ, ಇವಳಿಗೆ ಒಂದು ವೈಟ್ ಕಲರ್ ಯೂನಿಫಾರ್ಮ್ ಇರೋದ್ರಿಂದ ಅದೊಂದು ಇದೊಂದು ತಗೊಂಡ್ಬಂದ್ಬಿಟ್ಟಿದೀನಿ. ಇವಾಗ ಮಳೆಗಾಲ ಕೂಡ ಆಗಿರೋದ್ರಿಂದ ಅದು ತುಂಬಾನೇ ಸ್ವಲ್ಪ ಗಟ್ಟಿ ಇದೆ ಯೂನಿಫಾರ್ಮ್. ಇವಳ್ದು ಒಣಗ್ತಾನೆ ಇರ್ಲಿಲ್ಲ. ಅದಕ್ಕೋಸ್ಕರ ನಾನು ಅವಳಿಗೆ ಕೂಡ ಯೂನಿಫಾರ್ಮ್ ಕೂಡ ತಗೊಂಡ್ ಬಂದ್ವಿ ಇನ್ನೊಂದ್ ಜೊತೆ. ಮತ್ತೆ ಗುರುವಾರ ಆಗಿರೋದ್ರಿಂದ ನಾನು ಬೆಳಿಗ್ಗೆನೆ ಯಾವಾಗ್ಲೂ ರಾಯರ್ ಮಠಕ್ಕೆ ಹೋಗಕ್ಕೆ ಇಷ್ಟಪಡ್ತೀನಿ. ಯಾವಾಗ್ಲೂ ಅಂದ್ರೆ ನನಗೆ ಟೈಮ್ ಆದಾಗೆಲ್ಲ ಹೋಗ್ತೀನಿ. ಯಾಕಂದ್ರೆ ನಮ್ಮನೆ ಹತ್ರ ಕೂಡ ಇರೋದ್ರಿಂದ ವಾಕಬಲ್ ಡಿಸ್ಟೆನ್ಸ್, ಯಾವಾಗ ಕೂಡ ಹೋಗ್ಬೋದು. ಈವ್ನಿಂಗ್ ಹೋಗಕ್ಕಾಗಲ್ಲ, ಮಕ್ಳಿರ್ತಾರೆ, ಟ್ಯೂಷನ್ ಕರ್ಕೊಂಡ್ ಬರೋದು, ಕಳ್ಸೋದು, ಅವ್ರದ್ದು ಹೋಮ್ ವರ್ಕ್ಸ್ ಅದೇ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಮನೆಯಲ್ಲಿ ಪೂಜೆ ಮುಗಿದ ತಕ್ಷಣ ನಾನು ತಿಂಡಿ ಮಾಡಕ್ಕಿಂತ ಮುಂಚೆನೆ ಹೋಗ್ಬಿಟ್ಟು ತುಪ್ಪ ದೀಪ ಎಲ್ಲ ಹಚ್ಬಿಟ್ಟು ರಾಯರ ದರ್ಶನ ಮಾಡ್ಕೊಂಡ್ ಬರ್ತೀನಿ. ತುಂಬಾನೇ ಖುಷಿ ಆಗುತ್ತೆ, ಮತ್ತೆ ತುಂಬಾನೇ ಮನ್ಸಿಗೆ ಕೂಡ ನೆಮ್ಮದಿ ಆಗುತ್ತೆ. ಅದಾದ್ಮೇಲೆ ನಮ್ಮ ಮನೆಯವ್ರು ಕೂಡ ಬೇಗ ಡ್ಯೂಟಿ ಮುಗಿಸ್ಕೊಂಡ್ ಬಂದ್ರು. ಮಗಳದು ವಾಸಸ್ಥಳ ಮಾಡಿಸ್ಬೇಕಿತ್ತು, ಯಾಕಂದ್ರೆ ನಾವು ನವೋದಯ ಮತ್ತೆ ಸೈನಿಕ್ ಸ್ಕೂಲ್ ಎಕ್ಸಾಮ್ ಕೂಡ ಬರ್ಸ್ಬೇಕು ಅಂತ ಅನ್ಕೊಂಡಿದೀವಿ. ಟ್ಯೂಷನ್ ಕೂಡ ಹೋಗ್ತಿದ್ದಾಳೆ. ಪಾಸ್ ಮಾಡ್ತಾಳ ಇಲ್ವಾ ಅಂತ ಗೊತ್ತಿಲ್ಲ, ಆದ್ರೆ ಸ್ವಲ್ಪ ಮೈಂಡ್ ಮೆಚ್ಯೂರ್ಡ್ ಆಗುತ್ತೆ, ಮ್ಯಾಥ್ಸ್ ಎಲ್ಲ ಸ್ವಲ್ಪ ಈಸಿ ಆಗುತ್ತೆ, ಅದಕ್ಕೋಸ್ಕರ ಹಾಕಿದೀವಿ. ನೋಡೋಣ. ಅವರು ಅಪ್ಲಿಕೇಶನ್ ಹಾಕಕ್ಕೆ ಇಲ್ಲ, ವಾಸಸ್ಥಳ ಎಲ್ಲ ಬೇಕೇ ಬೇಕು, ಇಲ್ಲಿ ಅಡ್ರೆಸ್ಗೆಲ್ಲ ಚೇಂಜ್ ಮಾಡಿಸ್ಕೊಬೇಕಾಗತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅದೆಲ್ಲ ಚೇಂಜ್ ಮಾಡಿಸ್ಕೊಳ್ಳೋಣ ಅಂತ ಬಂದ್ವಿ. ಅಲ್ಲಿ ಎಷ್ಟು ಚೆನ್ನಾಗಿ ಬುದ್ಧ ಸ್ಟ್ಯಾಚು ಇತ್ತು ಅಂತಂದ್ರೆ, ಅದ್ರ ಮುಂದೆ ಇಟ್ಟಿದ್ರಲ್ವಾ ಈ ಬೌಲು, ನಂಗೆ ತುಂಬಾನೇ ಅಟ್ರಾಕ್ಷನ್ ಆಗಿದೆ ಈ ಬೌಲು. ಅವತ್ ಕೂಡ ನಾನೊಂದ್ ಪಾತ್ರೆ ಅಂಗಡಿಗೆ ಹೋಗಿದ್ದೆ, 4,500 ಹೇಳಿದ್ರು. ಅದಕ್ಕೆ ನಮ್ಮ ಮನೆಯವ್ರು ಕೊಡ್ಸಿಲ್ಲ. ನೆಕ್ಸ್ಟ್ ಟೈಮ್ ಆದ್ರೂ ತಗೋಬೇಕು ಅದನ್ನ ಅಂತ ಅನ್ಕೊಂಡಿದೀನಿ. ಅದಾದ್ಮೇಲೆ ಶುಕ್ರವಾರ ಪೂಜೆ, ಆಷಾಢ ಶುಕ್ರವಾರ ಆಗಿರೋದ್ರಿಂದ ಮನೇಲಿ ತುಂಬಾನೇ ಚೆನ್ನಾಗಿ ಪೂಜೆ ಎಲ್ಲ ಮುಗಿಸ್ದೆ. ಮಕ್ಳೆಲ್ಲ ಸ್ಕೂಲಿಗೆ ಕಳ್ಸಿ ಆದ್ಮೇಲೆನೆ ಪೂಜೆ ಮಾಡ್ತೀನಿ, ಯಾಕಂದ್ರೆ ಅವ್ರಿಗೆ ಹೋಗೋ ಅಷ್ಟ್ರಲ್ಲಂತೂ ಮನೆಯೆಲ್ಲ ಮತ್ತೆ ಗಲೀಜ್ ಮಾಡಿ ಇಡ್ತಾರೆ ಅಂದ್ಬಿಟ್ಟು ಅವರೆಲ್ಲ ಹೋದ್ಮೇಲೆ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಕೂಡ ಆಯ್ತು. ನಾನ್ ಅನ್ಕೊಂಡೆ ಬೆಟ್ಟಕ್ಕೆ ಹೋಗ್ಬಿಟ್ ಬರೋಣ ಅಂತ. ನಮ್ಮ ಮನೆಯವ್ರು ಕೂಡ ಒಂದ್ ಟೈಮ್ ಹೋಗ್ಬಿಟ್ ಬಾ ಅಂತಂದ್ರು. ಯಾರು ನನ್ನ ಜೊತೆಗೆ ಇನ್ನೊಬ್ರು ಇದ್ದಿದ್ರೆ ಹೋಗ್ಬೋದಿತ್ತೇನೋ ಅಂತ ನನಗೆ ಅನ್ನಿಸ್ತು. ಏನಾಯ್ತು ಅಂತ ಅಂದ್ರೆ, ಹೋಗು 300 ರುಪೀಸ್ಗೆ ಟಿಕೆಟಿಗೆ ಹೋಗು, ನೀನ್ ಡೈರೆಕ್ಟ್ ಆಗಿ ಧರ್ಮ ದರ್ಶನಕ್ಕೆ ಏನ್ ಹೋಗೋದ್ ಬೇಡ ಅಂತ ಹೇಳಿದ್ರು. ಅಷ್ಟ್ರಲ್ಲಿ ಜೊತೆಲಿ ಯಾರು ಇದ್ರೆ ಹೋಗ್ಬೋದಿತ್ತು ಅಂತ ನನ್ಗೇನೆ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಇಲ್ಲೇ ಪಕ್ಕದಲ್ಲಿರುವಂತಹ ದೊಡ್ಡಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ ಬರೋಣ. ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು, ನಿಂಬೆಹಣ್ಣು ದೀಪ ಹಚ್ಚಕ್ಕೆ ಅಂತ. ಓಕೆ, ಬೇಗ ಹೋದ್ರೆ
ಬೆಟ್ಟಕ್ಕೆ ಹೋಗ್ಬಿಡ್ಬೋದಿತ್ತು, ಸ್ವಲ್ಪ ಲೇಟ್ ಆಗಿದ್ಯಲ್ವಾ, ಇಲ್ಲೇ ಹೋಗ್ಬಿಟ್ಟು ಬರ್ತೀನಿ, ನೆಕ್ಸ್ಟ್ ವೀಕ್ ನೋಡೋಣ. ನೆಕ್ಸ್ಟ್ ವೀಕ್ ಆದ್ರೆ ಒಂದು 9 ಗಂಟೆ ಅಷ್ಟರಲ್ಲೆಲ್ಲ ಹೊರಟ್ಬಿಟ್ಟು ಬೆಟ್ಟಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ನಾವಿವಾಗ ದೊಡ್ಡಮ್ಮ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ಮನೆಯವ್ರಿಗೂನು ಬೆಟ್ಟದ ತಪ್ಪಲಲ್ಲೇ ಡ್ಯೂಟಿ ಇತ್ತು, ನೈಟ್ ಡ್ಯೂಟಿ ಇದ್ದಿದ್ರಿಂದ ಅವ್ರು ಕೂಡ ಲೇಟ್ ಆಗಿ ಬಂದಿದ್ರಿಂದ ಅವರು ಕೂಡ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಆಮೇಲೆ ಹೋಗ್ತೀನಿ ಅಂತ ದೇವಸ್ಥಾನಕ್ಕೆ ಕೂಡ ಬಂದಿದ್ರು. ಎಲ್ಲ ರೆಡಿ ಮಾಡ್ಕೊಂಡು ದೀಪ ಕೂಡ ಹಚ್ಚಿದ್ವಿ. ತುಂಬಾನೇ ಬ್ಲೆಸ್ಸಿಂಗ್ ಅನ್ಸುತ್ತೆ ನನಗಂತೂ. ಈ ಆಷಾಢದಲ್ಲಿ ನಂಗೆ ಬೆಟ್ಟಕ್ಕೆ ಹೋಗಕ್ಕೆ ತುಂಬಾನೇ ಇಷ್ಟ. 2 ವರ್ಷ ಕೂಡ ಹೋಗಿದ್ದೀನಿ ನಾನು. ಈ ವರ್ಷನೇ ಹೋಗಕ್ಕಾಗಿಲ್ಲ, ಫಸ್ಟ್ ವೀಕ್ ಹೋಗ್ಬಿಟ್ಟು ಬರ್ತಿದ್ವಿ, ಈ ವರ್ಷ ಹೋಗಕ್ಕಾಗಿಲ್ಲ ಅಂತ ಬೇಜಾರಿದೆ. ನೋಡೋಣ ನೆಕ್ಸ್ಟ್ ವೀಕು ಯಾರು ಫ್ರೆಂಡ್ಸ್ ಕೂಡ ಸಿಕ್ಕಿದ್ರೆ, ಇಬ್ರಾದ್ರೆ ಹೇಗೋ ಮಾತಾಡ್ಕೊಂಡು ಹೋಗ್ಬಿಡ್ಬೋದು. ಒಬ್ಳೆ ಹೋಗಕ್ ಒಂದ್ ಸ್ವಲ್ಪ ಭಯ ಕೂಡ ಆಗುತ್ತೆ. ಅಷ್ಟೊಂದ್ ರಶ್ ಕೂಡ ಇತ್ತಲ್ವಾ, ಮತ್ತೆ ಟಿವಿಲಿ ಅದನ್ನೇ ತೋರಿಸ್ತಾ ಇದ್ರು, ಇಷ್ಟೊಂದ್ ರಶ್ ಇದೆ, ಮತ್ತೆ 300 ರುಪೀಸ್ ಕ್ಯೂ ಕೂಡ ತುಂಬಾ 4 to 5 hours ಆಗ್ತಾ ಇದೆ ಅಂತ ಕೂಡ ತೋರಿಸ್ತಾ ಇದ್ರು. ಅದಾದ್ಮೇಲೆ ಕೂಡ ನಾನು ಮನೆಗ್ ಬಂದ್ವಿ. ಒಂದ್ ಸ್ವಲ್ಪ ಟೈಮ್ ಆದ್ಮೇಲೆ ನಾವು ಕ್ಯಾಂಟೀನ್ ಹೋಗ್ಬಿಟ್ಟು ಬರೋಣ. ನಮ್ ಫ್ರೆಂಡ್ ಕೂಡ ಹೇಳಿದ್ರು ನನಗೆ ಫ್ಲಾಸ್ಕ್ ಬೇಕಂತ, ಅವರು ಫ್ಲಾಸ್ಕ್ ಕೂಡ ತಗೊಂಡ್ಬಂದಂಗಾಗುತ್ತೆ. ತುಂಬಾ ದಿನ ಆಗಿತ್ತು ಅವ್ರು ಹೇಳಿ. ಅದಾದ್ಮೇಲೆ ನಾವು ಹೋಗಕ್ಕೆ ಆಗಿರ್ಲಿಲ್ಲ. ಬೆಟ್ಟಕ್ಕೆ ಮಕ್ಳೆಲ್ಲ ಸ್ಕೂಲಿಗೆ ಹೋಗಿರೋದ್ರಿಂದ ನಾವು ಬಂದ್ವಿ. ಬೇಗ ಬಂದ್ಬಿಡೋಣ, ಮಕ್ಳು ಎಲ್ಲ ಬರಕ್ಕಿಂತ ಮುಂಚೆನೆ ಬಂದ್ಬಿಡ್ಬೋದು. ಸ್ವಲ್ಪನೇ ಐಟಮ್ಸ್ ಬೇಕಿತ್ತು ನನಗೆ, ಜಾಸ್ತಿ ಏನ್ ಬೇಡವಾಗಿತ್ತು. ಅದಕ್ಕೋಸ್ಕರ ನನಗೆ ಏನೆಲ್ಲ ಬೇಕು ಅದನ್ನೆಲ್ಲ ಐಟಮ್ಸ್ ಎಲ್ಲ ತಗೊಂಡು ಬಂದ್ವಿ. ಒಂದ್ ಮೈಕ್ರೋವೇವ್ ತಗೋಬೇಕು ಅನ್ಕೊಂಡ್ ತುಂಬಾ ದಿವಸದಿಂದ ಅನ್ಕೊಂತಾ ಇದೀನಿ. ಈ ಸರಿ ಕ್ಯಾಂಟೀನ್ ಅಲ್ಲಿ ಕೂಡ ಇತ್ತು, ಆದ್ರೆ ಇಲ್ಲಿ ಇಟ್ಕೊಳಕ್ಕೆ ಜಾಗ ಇಲ್ಲ. ಅದಕ್ಕೋಸ್ಕರ ನಮ್ಮ ಮನೆಯವ್ರು ಕೂಡ ಬೇಡ, ಇವಾಗ ನೋಡೋಣ ನಮ್ದು ಅಂತ ಸ್ವಂತ ಅಂತ ಹೋಗಿ ನಾವು ಸೆಟಲ್ಡ್ ಆಗ್ತೀವಲ್ವಾ, ಆ ಕಡೆ ಈ ಕಡೆ ಎಲ್ಲೂ ಅಳ್ಳಾಡ್ಬಾರ್ದು. ಅವಾಗ ಬೇರೆ ಮನೆ ಚೇಂಜ್ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಎಲ್ಲೂ ಹೋಗ್ಬಾರ್ದು. ಆವಾಗ ತಗೊಬೇಕು ಎಲ್ಲ ಅಂತ ನಾವೇ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂತೀವಿ. ಏನಾದ್ರು ತಗೊಬೇಕು, ಏನಾದ್ರು ಮಾಡ್ಬೇಕು ಅಂತ ಅಂದ್ರೆ. ಇವಾಗ್ಲೂ ಕೂಡ ಹೇಳ್ತಾರೆ ನಮ್ಮ ಮನೆಯವರು, ಬೇರೆ ಜಾಬಿಗೆ ಹೋದ್ರೆ ನಿಂಗ್ ರಜಾ ಎಲ್ಲ ಸಿಗುತ್ತೆ, ಸೆಕೆಂಡ್ ಸ್ಯಾಟರ್ಡೆ ರಜಾ ಸಿಗುತ್ತೆ, ಫೋರ್ತ್ ಸ್ಯಾಟರ್ಡೆ ರಜಾ ಸಿಗುತ್ತೆ, ಮತ್ತೆ ಸಂಡೇ ಎಲ್ಲ ಫ್ರೀ ಇರ್ತೀನಿ ನೋಡು, ಹೋಗ್ತೀನಿ ಬಿಡು ಅಂತಾರೆ. ಆದ್ರೆ ನಾವೇ ಬೇಡ, ನೋಡೋಣ, ಬೇಡ ಇದ್ರಲ್ಲೇ ಇರಿ, ಇನ್ನೊಂದ್ ಯಾವ್ದಾದ್ರು ಆದ್ರೆ ಹೋದ್ರೆ ಆಯ್ತು. ಇವಾಗ ಮತ್ತೆ ಕ್ವಾರ್ಟರ್ಸ್ ಖಾಲಿ ಮಾಡಕ್ಕಂತೂ ನನಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಬೇಡ. ಮಕ್ಳಿಗೂ ಕೂಡ 3 ಜನಕ್ಕೂ ಕೂಡ ಹತ್ರ ಆಗಿರೋದ್ರಿಂದ ಪರವಾಗಿಲ್ಲ ಇರ್ಲಿ ಅಂತ ನಾವೇ ನಮ್ಮ ಮನೆಯವರಿಗೆ ಸಮಾಧಾನ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ನಾವು ಸಂಜೆ ಚಾಮುಂಡಿ ದೇವಸ್ಥಾನ ಇದೆ ಇಲ್ಲೇ, ಚಾಮುಂಡೇಶ್ವರಿ ಇದು, ಅಲ್ಲಿ ಕೂಡ ಬಂದ್ವಿ. ತುಂಬಾನೇ ರಶ್ ಆಗಿತ್ತು. ಅಲ್ಲಿ ಕೂಡ ಡೆಕೋರೇಷನ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಏನೋ ಒಂಥರ ಆಷಾಢ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿ ಬಂದ್ರೇನೆ ಒಂದು ನೆಮ್ಮದಿ. ಅರ್ಚನೆ ಮಾಡಿಸಿ, ಅರ್ಚನೆ ಕುಂಕುಮ ಎಲ್ಲ ತಗೊಂಡು ಬಂದ್ವಿ. ಅದಾದ್ಮೇಲೆ ಹೊರಗಡೆ ಬರ್ತೀವಿ, ಪ್ರಸಾದ ಕೂಡ ತುಂಬಾನೇ ಕ್ಯೂ ಇತ್ತು. ಆದ್ರೆ ನನ್ಗೆ ಮಧ್ಯಾಹ್ನ ಕೂಡ ನಾವು ಕ್ಯಾಂಟೀನ್ ಇಂದ ಬರ್ತಿದ್ವಲ್ವಾ, ಅವಾಗ ಕೂಡ ಅಲ್ಲಿ ಪ್ರಸಾದ ಕೊಡ್ತಾ ಇದ್ರು, ಅಲ್ಲೂ ಕೂಡ ಕ್ಯೂ ಇತ್ತು ಅಂದ್ಬಿಟ್ಟು ನಮ್ಮನೆಯವ್ರು ಪ್ರಸಾದನೇ ಇಸ್ಕೊಳಕ್ ಬಿಡ್ಲಿಲ್ಲ. ನನಗೆ ಇಸ್ಕೋಬೇಕು ಅಂತ ಸಖತ್ ಇಷ್ಟ ಇತ್ತು. ಆದ್ರೂ ಕೂಡ ನನ್ನ ಹಣೆ ಬರದಲ್ಲಿ ಬರ್ದಿತ್ತು ಅಂತ ನನಗೆ ಸಂಜೆ ಪ್ರಸಾದ ಸಿಕ್ತು. ಸ್ವಲ್ಪನೇ, ತುಂಬಾ ಜನ ಇದ್ದಿದ್ರಿಂದ ಪಾಪ ಪ್ರಸಾದ ಕೂಡ ಖಾಲಿ ಆಗ್ಬಿಟ್ಟಿತ್ತು. ಸ್ವಲ್ಪನೇ ಕೊಡ್ತಾ ಇದ್ರು, ಒಂದೊಂದ್ 2 ತುತ್ತು ಆಗ್ಲಿ ಸಿಕ್ತು ಪ್ರಸಾದ. ಅದಾದ್ಮೇಲೆ ನಾವು ಒಂದ್ ಸ್ವಲ್ಪ ಮಕ್ಳಿಗೆ ಹೆಲ್ಮೆಟ್ಸ್ ಎಲ್ಲ ಕೊಡ್ಸೋಣ ಅಂತ ಅನ್ಕೊಂಡ್ವಿ. ಯಾಕಂದ್ರೆ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಕರ್ಕೊಂಡ್ ಹೋಗ್ತೀನಿ, ನಾನೇ ಡ್ರೈವಿಂಗ್ ಮಾಡ್ಕೊಂಡ್ ಕರ್ಕೊಂಡ್ ಬರ್ತೀನಿ ಅನ್ನಕ್ಕಿಂತ, ಇವಾಗ ಮಕ್ಳು ನಾವ್ ಏನೋ ಹಾಕೊಂಡ್ಬಿಟ್ಟಿರ್ತೀವಿ, ಏನೋ ಅಕಸ್ಮಾತ್ ಏನೋ ಆಯ್ತು, ಏನಕ್ಕೆ ಎಷ್ಟೊಂದು ಟಿವಿಗಳಲ್ಲೆಲ್ಲ ನೋಡ್ತಾ ಇರ್ತೀವಿ ಇವಾಗ ಆಕ್ಸಿಡೆಂಟ್ಸ್ ಅದು ಇದು ಅಂತ. ಹೆಲ್ಮೆಟ್ ಇದ್ದಿದ್ರೆ ಅನ್ನೋದು ಕೇಳ್ಪಟ್ಟಿದೀನಿ ನಾನು ತುಂಬಾ ಸರಿ. ಅದಕ್ಕೋಸ್ಕರ ಬೇಡ, ಏನೋ ಖರ್ಚಾದ್ರೂ ಪರವಾಗಿಲ್ಲ, ಹೆಲ್ಮೆಟ್ ಖರ್ಚು ಮಾಡಿದ್ರೆ ನನ್ಗೆ ಯಾವಾಗ್ಲೂ ಬೇಜಾರಾಗಲ್ಲ. ನನ್ನ ಮನೆ ಆಲ್ರೆಡಿ 3 ಹೆಲ್ಮೆಟ್ ಇದೆ. ಮಕ್ಳಿಗೂ ಕೂಡ ಇವಾಗ 2 ಹೆಲ್ಮೆಟ್ ತಗೊಂಡಿದೀವಿ. 5 ಹೆಲ್ಮೆಟ್, 5 ಜನಕ್ಕೆ ಒಂದೊಂದು ಹೆಲ್ಮೆಟ್ ಅಂತ 5 ಹೆಲ್ಮೆಟ್ ಇದಾವೆ. ಎಲ್ಲಿ ಹೋಗ್ಬೇಕು ಅಂತಂದ್ರು, ಯಾಕಂದ್ರೆ ನಾನು ನಮ್ಮ ಮನೆಯಲ್ಲಿ ಯಾವಾಗ್ಲೂನು ನಾನು ನನ್ ದೊಡ್ಡ ಮಗಳನ್ನ ಕೂರಿಸ್ಕೊಂತೀನಿ, ನಮ್ಮ ಮನೆಯವರು ಅವ್ರಿಬ್ರನ್ನ ಕೂರಿಸ್ಕೊಂತಾರೆ. ಅದಕ್ಕೋಸ್ಕರ ಎಲ್ರು ಹೆಲ್ಮೆಟ್ ಇರ್ಲಿ ಅಂದ್ಬಿಟ್ಟು ಎಲ್ರು ಕೂಡ ಹೆಲ್ಮೆಟ್ ತಗೊಂಡ್ವಿ. ಅದಾದ್ಮೇಲೆ ನಮ್ ಪಾಪುಗೆ ವೈಟ್ ಕಲರ್ ಹೆಲ್ಮೆಟ್ ಇತ್ತು, ಎಷ್ಟು ಚೆನ್ನಾಗಿತ್ತು ಅಂದ್ರೆ ಹಾಕಿದ ತಕ್ಷಣ ತುಂಬಾ ಇಷ್ಟ ಆಯ್ತು ನನ್ಗೆ. ಆದ್ರೆ ಒಂದ್ ಚೂರು ಚಿಕ್ಕದಾಗ್ತಾ ಇತ್ತು, ಅದು ಬೇರೆ ಬೇಕಿತ್ತು. ಆದ್ರೆ ತುಂಬಾ ವೆರೈಟೀಸ್ ಹೆಲ್ಮೆಟ್ ಇತ್ತು. ಇದು ಹೇಳ್ತಾ ಇದೀನಲ್ವಾ, ಸಖತ್ ಚೆನ್ನಾಗಿತ್ತು, ಅದು ಫ್ಯಾನ್ಸಿ ಆಗು ಇತ್ತು. ಆದ್ರೆ ಒಂದ್ ಸ್ವಲ್ಪ ಟೈಟ್ ಆಗ್ತಿತ್ತು, ನಮ್ ಮುದ್ದಮ್ಮಂಗ್ ಆಗ್ತಾ ಇತ್ತು ಅದು, ಆ ಮುದ್ದಮ್ಮನ್ ಸೈಜ್ ಆಗಿತ್ತು ಅದು. ಅವನು ಮತ್ತೆ ಹಾಕಿ ನೋಡಮ್ಮ, ನನಗೆ ಇನ್ನೊಂದ್ಸರಿ ಹಾಕಿ ನೋಡಮ್ಮ ಅಂತ ಅವನಿಗೂ ಇಷ್ಟ ಆಗಿರೋದ್ರಿಂದ ಹಾಕೊಂಡು ನೋಡ್ತಾ ಇದ್ದ ಅದನ್ನ. ಇಲ್ಲಿ ಸಿಕ್ಲಿಲ್ಲ ನಮ್ಗೆ, ಸೈಜ್ ಸಿಕ್ಲಿಲ್ಲ, ಅದಕ್ಕೋಸ್ಕರ ಇನ್ನೊಂದು ಶಾಪಿಗೆ ಹೋದ್ವಿ, ಅಲ್ಲಿ ಸಿಕ್ತು ಒಂದ್ ಯೆಲ್ಲೋ ಕಲರ್ ಹೆಲ್ಮೆಟ್, ಮೀಡಿಯಂ ಸೈಜ್ ಮಕ್ಳಿಗೆ ಅಂದ್ಬಿಟ್ಟು, ಅವರಿಗೆ ಹೆಣ್ಮಕ್ಳಿಗೆ. ಇವನಿಗೂ ಕೂಡ ವೈಟ್ ಹೆಲ್ಮೆಟ್ ಸಿಕ್ತು. ಅದೊಂದ್ ಸ್ವಲ್ಪ ಇಷ್ಟೊಂದು ಇದಾಗಿಲ್ಲ, ಆದ್ರೆ ಪರವಾಗಿಲ್ಲ, ಮಕ್ಳ ಹೆಲ್ಮೆಟ್ ಸ್ವಲ್ಪ ಪ್ರಿಂಟೆಡ್ ಎಲ್ಲ ಇತ್ತು. ಅದಕ್ಕೋಸ್ಕರ ಅದನ್ನ ಕೂಡ ತಗೊಂಡು ನಾವು ಮನೆಗ್ ಬಂದ್ವಿ. ಅದನ್ನೆಲ್ಲ ಮನೇಲಿ ಇಟ್ಬಿಟ್ಟು ಮತ್ತೆ ನಾವು ತರಕಾರಿ ತಗೊಳ್ಳೋಣ ಅಂತ ದೇವರಾಜ ಮಾರ್ಕೆಟಿಗೆ ಬಂದಿದೀವಿ.
ತರಕಾರಿ ಎಲ್ಲ ನನಗೆ ಅಲ್ಲೇನೆ ಇಷ್ಟ ಆಗುತ್ತೆ ಮತ್ತೆ ಕಡಿಮೆ ಕೂಡ ಸಿಗುತ್ತೆ. ಇನ್ನೊಂದ್ ಕಡೆ ಹೋಗ್ತೀವಲ್ವಾ ನಾವು ಗನೋಸ್ ಮಾರ್ಕೆಟ್ ಅಲ್ಲಿ ಕೂಡ ತುಂಬಾನೇ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಗುತ್ತೆ. ಆದ್ರೆ ನಮ್ಮ ಮನೆಯವರು ಮಾರ್ನಿಂಗ್ ಟೈಮ್ ಯಾವಾಗ್ಲೂ ಜಾಸ್ತಿ ಫ್ರೀ ಇರಲ್ಲ. ಅಲ್ಲಿ ಮಾರ್ನಿಂಗ್ ಟೈಮ್ ಇರುತ್ತೆ. ಒಂದು 10, 11 ಗೆಲ್ಲ ಹೋದ್ರೆ ಆರಾಮಾಗಿ ಎಲ್ಲ ತರಕಾರಿ ಸೊಪ್ಪು ಎಲ್ಲ ಆಗ್ಲಿ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ತಗೊಂಡ್ ಬಂದ್ಬಿಡ್ಬೋದು. ಈವ್ನಿಂಗ್ ಆಗಿರೋದ್ರಿಂದ ಇಲ್ಲಿಗೆನೆ ಬಂದ್ವಿ. ಫ್ರೂಟ್ಸು ಮತ್ತೆ ವೆಜಿಟೇಬಲ್ಸ್ ಎರಡು ತಗೊಬೇಕಿತ್ತು. ಎಲ್ಲ ನನಗೆ ಏನೇನ್ ಬೇಕು ಅಂತ ಎಲ್ಲ ತಗೊಂಡ್ವಿ. ಫ್ರೂಟ್ಸ್ ಅಂತೂ ನನ್ನ ಮಗಳು ನನಗೆ ಆರ್ಡರ್ ಮಾಡಿ ಕಳ್ಸಿದ್ಲು. ನನಗೆ ಲಿಚ್ಚೀಸ್ ಬೇಕೇ ಬೇಕು ಮಮ್ಮಿ ಈ ಸರಿ. ಬೇಕೇ ಬೇಕು ನನಗೆ ಲಿಚ್ಚೀಸ್ ಅಂತ ಎಷ್ಟು ಸರಿ ಹೇಳಿದ್ಲು ಅವಳು. ಅದಕ್ಕೋಸ್ಕರ ನಾವು ಲಿಚ್ಚಿ ಎಲ್ಲ ಹುಡ್ಕೊಂಡು ಮಾರ್ಕೆಟ್ ಎಲ್ಲ ಅಲ್ಲದ್ವಿ, ಫ್ರೂಟ್ಸ್ ಸೈಡ್ ಎಲ್ಲ. ಆದ್ರೆ ಅದು ಲಿಚ್ಚಿ ಇರ್ಲೇ ಇಲ್ಲ ಇಲ್ಲಿ ಒಳಗಡೆ, ಮಾರ್ಕೆಟ್ ಒಳಗಡೆ ಇರ್ಲಿಲ್ಲ. ಅದಾದ್ಮೇಲೆ ನನಗೆ ರೋಡ್ ಸೈಡ್ ಅಲ್ಲಿ ಬರ್ತಾ ಬರ್ತಾ ಲಿಚ್ಚಿ ಕೂಡ ಸಿಕ್ತು. ಫ್ರೂಟ್ಸ್ ಕೂಡ ತಗೊಂಡ್ವಿ. ನನಗೆ ಏನೇನ್ ಬೇಕು ವೆಜಿಟೇಬಲ್ಸ್ ಕೂಡ ಎಲ್ಲ ತಗೊಂಡ್ವಿ. ತುಂಬಾನೇ ಚೆನ್ನಾಗಿರುತ್ತೆ. ಈ ಮಾರ್ಕೆಟ್ ಒಳಗಡೆ ಹೋಗ್ಬಿಟ್ರೆ ಪ್ರತಿಯೊಂದು ಕೂಡ ಅಲ್ಲೇ ಸಿಕ್ಬಿಡುತ್ತೆ ಎಲ್ಲ ಸುತ್ತ. ತುಂಬಾನೇ ಖುಷಿ ಅನ್ಸುತ್ತೆ ನನಗೆ ಈ ಮಾರ್ಕೆಟ್ ಒಳಗಡೆ ಬರೋದು ಅಂತ ಅಂದ್ರೆ. ಇಲ್ಲಿಗಿಂತ ಗನ್ನೋಸ್ ಮಾರ್ಕೆಟ್ ಅಲ್ಲಿ ನನ್ಗೆ ₹2 ಸೊಪ್ಪೆಲ್ಲ ಸಿಕ್ಬಿಡುತ್ತೆ ಒಂದೊಂದ್ ಕಟ್ಟಿಗೆ. ಇಲ್ಲಿ ಸ್ವಲ್ಪ ಜಾಸ್ತಿನೇ. ಮತ್ತೆ ಅವರೆಕಾಯಿ ಅಂದ್ರೆ ನನಗಂತೂ ಸಖತ್ ಇಷ್ಟ. ಅವರೆಕಾಯಿ ಕೂಡ ಸಿಕ್ತು. ಕೆಜಿ ₹50 ಅಂತ ಅಂದ್ರು. ಅದನ್ನ ಕೂಡ ತಗೊಂಡ್ವಿ. ಮೊದ್ಲಾಗಿದ್ರೆ ಸೀಸನ್ನಿಗೆ ಕಾಯ್ಬೇಕಿತ್ತು. ಇವಾಗ ಹಾಗೇನಿಲ್ಲ. ಯಾವ ಸೀಸನ್ ಅಲ್ಲಿ ಯಾವ ಹಣ್ಣು ಬೇಕಾದ್ರೂ ಸಿಗುತ್ತೆ, ಯಾವ ವೆಜಿಟೇಬಲ್ಸ್ ಕೂಡ ಯಾವ್ದ್ ಬೇಕಾದ್ರೂ ಸಿಗುತ್ತೆ. ಅದಾದ್ಮೇಲೆ ಶುಂಠಿ ಊರಿಂದ ತಗೊಂಡ್ಬಂದಿದ್ವಿ, ಅದು ಕೂಡ ಖಾಲಿಯಾಗಿತ್ತು. ಅದನ್ನೆಲ್ಲ ತಗೊಂಡು ನಾನು ಮನೆಗ್ ಬಂದೆ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ಯಾ? ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಿಷ್ಕಲಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.